ಹೋದ್ರೆ ಏನಾಗ್ಬಿಡ್ತದೆ, ಮಕ್ಕಳು ಆತ್ಮವಿಶ್ವಾಸದಿಂದ ಅಂದ್ರೆ ಏನು ಹೇಳ್ತಾರೆ ಅಂದರೆ, ಈಗ ಯಾವ ರೀತಿ ನಾವು ಸಕ್ಸೀಡ್ ಆಗಬೇಕು ಜೀವನದಲ್ಲಿ, ಸಕ್ಸಸ್ಸನ್ನು ಯಾವ ರೀತಿ ನಾವು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿರುವಂಥ ಒಂದು ಮಾತು. ಟೇಕ್ ಅಪ್ ಒನ್ ಐಡಿಯಾ, ಮೇಕ್ ದಟ್ ಐಡಿಯಾ ಇನ್ ಯುವರ್ ಲೈಫ್, ಥಿಂಕ್ ಆಫ್ ಇಟ್, ಡ್ರೀಮ್ ಆಫ್ ಇಟ್ ಆ್ಯಂಡ್ ಲಿವ್ ಆನ್ ಇಟ್. ಲೆಟ್ ಯುವರ್ ಬ್ರೈನ್, ಮಸಲ್ಸ್ ಆ್ಯಂಡ್ ನರ್ವ್ಸ್, ಎವ್ರಿ ಪಾರ್ಟ್ ಆಫ್ ಯುವರ್ ಬಾಡಿ ಬಿ ಫುಲ್ ಆಫ್ ದಟ್ ಐಡಿಯಾ. ಇದು ತುಂಬ ಚೆನ್ನಾಗಿರುವಂಥ ಮಾತಿದೆ. ಯಾವುದಾದ್ರೂ ಒಂದು ಐಡಿಯಾನ ತೆಗೆದುಕೊಂಡ್ರೆ ನಿಮ್ಮ ನಿಮ್ಮ ದೇಹದಲ್ಲಿರುವಂಥ ನರನಾಡಿಗಳಲ್ಲಿಯೂ ಕೂಡ ಆ ಒಂದು ಐಡಿಯಾನೇ ಅನುಭವಿಸ್ತಾ ಇದೆ. ಅದರ ಬಗ್ಗೆ ನೀವು ಚಿಂತನೆ ಮಾಡ್ಕೊತ ಹೋಗ್ಬಿಟ್ರಿ ಅಂದರೆ ಅದೇ ಸಕ್ಸಸ್ ಮಂತ್ರ ಅಂತ ಹೇಳ್ತಾರೆ. ಎಲ್ಲರೂ ಅದ್ರ ಬಗ್ಗೆನೇ ಚಿಂತನೆ ಮಾಡೋದು, ಕೂತರು ಅದ್ರ ಬಗ್ಗೆನೇ ಚಿಂತನೆ ಮಾಡೋದು. ಹೀಗೆ ನಾವು ಯಾವುದಾದ್ರೂ ಒಂದು ಐಡಿಯಾನ ಇಟ್ಕೊಂಡು ಆ ರೀತಿ ಕೆಲಸ ಮಾಡಬೇಕು ಅಂತ ಹೇಳಿ ತುಂಬ ಚೆನ್ನಾಗಿರುವಂಥ ಒಂದು ಮಾತು ಹೇಳ್ತಾರೆ. ಈಗ ಬ್ರೈನ್ ಅನ್ನುವಂಥದ್ದು ಏನಿದೆ ಅದ್ರ ಬಗ್ಗೆ ನಾವು ವಿಚಾರ ಮಾಡಬೇಕು. ಇತ್ತೀಚೆಗೆ ನೀವೆಲ್ಲ ಇಲಾನ್ ಮಸ್ಕ್ ಅವರು ಒಂದು ಸ್ಟೇಟ್ಮೆಂಟ್ ನೋಡಿರ್ಬೇಕು. ನೋಡಿದ್ರೆ ಇಲಾನ್ ಮಸ್ಕ್ ಯಾರು ಗೊತ್ತು? ಹೌದು, ಟೆಸ್ಲಾ ಅಂತ ಒಂದು ಕಾರ್ ಮಾಡಿದ್ರು, ಡ್ರೈವರ್ಲೆಸ್ ಕಾರ್. 10 ವರ್ಷದ ಹಿಂದೆ ಇಲಾನ್ ಮಸ್ಕ್ ಅಂದ್ರೆ ಯಾರು ಗೊತ್ತಿರಲಿಲ್ಲ. ಈಗ ವರ್ಲ್ಡ್ ನಂಬರ್ 1 ಅವರು. ನೀವು ಯಾಕೆ ಅವ್ರು ವರ್ಲ್ಡ್ ನಂಬರ್ 1 ಆದರು ಅನ್ನುವಂಥದ್ರ ಬಗ್ಗೆ ನೀವು ಮಕ್ಕಳಿಗೆ ಸಣ್ಣವರಿದ್ದಾಗಲೇ ಹೇಳ್ಬೇಕು. ಅವರು ಜಸ್ಟ್ ಬಾಯ್ಹಾರ್ಟ್ ಮಾಡೋದು, ಅದನ್ನು ಮಾರ್ಕ್ಸ್ನ ಹೆಚ್ಚಿಗೆ ತಗೊಂಡು, ಈಗ ಟಾಪರ್ಸ್ಗಳೆಲ್ಲ ಈಗ ಎಲ್ಲಿದ್ದಾರೆ ಅಂತ ನೀವು ಕೇಳಿದ್ರಿ ಅಂದರೆ 15,000 ಕೆಲಸ ಮಾಡ್ತಾ ಇದ್ದಾರೆ. ದೊಡ್ಡವರೆಲ್ಲನೂ ಕ್ಲಾಸ್ ರೂಮಲ್ಲಿ ಟಾಪರ್ಸ್ ಇರೋರೆಲ್ಲರೂ ಇವತ್ತು ಏನು ಮಾಡ್ತಾ ಇದ್ದಾರೆ? ಹಾಗಾದರೆ ವರ್ಲ್ಡ್ ನಂಬರ್ 1 ಆಗ್ತಾ ಇರೋರು ಯಾರು ಅಂದರೆ ಕ್ರಿಯೇಟಿವಿಟಿ. ನಿಮ್ಮ ಹತ್ರ ಕ್ರಿಯೇಟಿವಿಟಿ ಇತ್ತು ಅಂದರೆ ನೀವು ಸಹಜವಾಗಿಯೇ ಸಮಾಜದಲ್ಲಿ ದೊಡ್ಡವರಾಗ್ತಾ ಹೋಗ್ತೀವಿ. ಇಲಾನ್ ಮಸ್ಕ್ ಅವರು ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಏನು ಮಾಡಿದ್ರು ಅಂದರೆ, ಇನ್ನೊಂದು 20 ವರ್ಷಕ್ಕೆ ಯಾರಿಗೂ ಕೆಲಸನೇ ಇರೋಲ್ಲ. ಟೀಚರ್ಸ್ ಎಲ್ಲ ನಿಮಗೂ ಕೆಲಸ ಇರೋಲ್ಲ, ಯಾಕಂದರೆ ಎಲ್ಲ ರೋಗೋ ಮಾಡ್ತಾರೆ. ನಿಮಗಿಂತ ಚೆನ್ನಾಗಿ ಹೇಳ್ತಿದ್ದಾರಲ್ಲ ಯಾವಾಗ ರೋಗೋ. ಈಗ AI ಅನ್ನೋ ಅಂಥದ್ದು ಹಲ್ಚಲ್ ಎದ್ಬಿಟ್ಟಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ನಾವು ಮಾತಾಡ್ತೀವಿ. ಈಗ ಒಂದು 10 ವರ್ಷದಲ್ಲಿ ಮೆದುಳಿನಲ್ಲೇ ಒಂದು ಚಿಪ್ ಹಾಕ್ತಾರೆ. ಮೊಬೈಲ್ ಫೋನ್ಗಳೆಲ್ಲ ಹೋಗ್ಬಿಡ್ತವೆ, ಮೆದುಳಿನಿಂದಲೇ ಮಾತಾಡೋದು ವಿದಿನ್ 10 ಇಯರ್ಸ್. ಸೊ ಇಷ್ಟು ಗ್ರೋತ್ ಅನ್ನುವಂಥದ್ದು ಇಷ್ಟು ರ್ಯಾಪಿಡ್ ಆಗಿ ಅದು ಗ್ರೋ ಆಗ್ತಾ ಇರೋದರಿಂದ, ಹಾಗಾದರೆ ನಮ್ಮ ಪಾತ್ರ ಏನು ಮುಂದಿನ ದಿನಮಾನದಲ್ಲಿ ಅನ್ನೋದನ್ನು ನೀವು ಕೂತ್ಕೊಂಡು ಚಿಂತನೆ ಮಾಡಬೇಕು. ಮಕ್ಕಳಲ್ಲಿ ಅಂಥದ್ದನ್ನೆಲ್ಲ ಕಲಿಸ್ಬೇಕು. ನಿಮಗೆಲ್ಲ ಹೀರೋ ಹೋಂಡಾ ಕತೆ ಗೊತ್ತಿರಬೇಕು. ಹೀರೋ ಹೋಂಡಾ ಅಂದರೆ, ಹೋಂಡಾ ಅಂತ ಒಬ್ಬ ದೊಡ್ಡ ಉದ್ಯಮಿ ಪಿಸ್ಟನ್ ತಯಾರು ಮಾಡುವಂಥ ಒಂದು ಕಂಪ್ನಿ ತೆಗೆದಿರ್ತಾರೆ ಇಲ್ಲಿ ಜಪಾನ್ನಲ್ಲಿ. ಮೊದಲಿಗೆ ಹೀರೋ ಹೋಂಡಾ ಎರಡೂ ಕೂಡಿನೇ ಕೊಲಾಬ್ರೇಟ್ ಆಗಿ ಕಂಪ್ನಿ ಇತ್ತು. ಈಗ ಹೀರೋ ಬೇರೆ, ಹೋಂಡಾ ಬೇರೆ. ಆ ಹೋಂಡಾ ಅವರು ಒಂದು ಕಂಪ್ನಿ ತೆಗೆದಿದ್ರು. ನ್ಯಾಚುರಲ್ ಕ್ಯಾಲಮಿಟೀಸ್ ಎಲ್ಲ ತುಂಬ ಇರ್ತದೆ ಎಲ್ಲಿ, ಜಪಾನಲ್ಲಿ. ನ್ಯಾಚುರಲ್ ಕ್ಯಾಲಮಿಟೀಸ್ ಎಲ್ಲ ಭಾಳ ಇರ್ತದೆ, ವಿಕೋಪ ಎಲ್ಲ ಇರ್ತದೆ, ಸುನಾಮಿ ಬರ್ತದೆ.